ಮುನ್ನಿ ಬದಾಮ್ ಹುಯಿ ಅಂತ ತನ್ನ ಮೈಮಾಟದಿಂದಲೇ ಪಡ್ಡೆ ಹುಡುಗರ ಮೈ ಶೇಕ್ ಮಾಡಿದ್ದ ಮಲೈಕಾ ಅರೋರಾ ನಿಮಗೆ ಗೊತ್ತೇ ಇದೆ ಅಲ್ವಾ. ಅದೇ ಮಲೈಕಾ ಈಗ ಯೋಗ ಅಂತ ಸಾವಿರಾರು ಮಂದಿಯ ಮೈ ಶೇಕ್ ಮಾಡಿದ್ದಾರೆ. ಅರೆ ಇದೇನಿದು, ಮಲೈಕಾ ಈ ವೇಷದಲ್ಲಿ ಕಾಣಿಸ್ತಿದ್ದಾರೆ, ಏನಿದು ಸಮಾಚಾರ ಅಂತ ಔಹಾರ್ಬೇಡಿ. ಇದರ ಗಮ್ಮತ್ತು ಬೇರೆನೇ ಇದೆ. ಆದರೆ ಅದನ್ನು ಹೇಳೋಕ್ಕೂ ಮುನ್ನ ಈ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಅಷ್ಟೇ ಅಲ್ಲದೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ನಮಸ್ಕಾರ ಫಿಟ್ನೆಸ್ ಪ್ರೇಮಿಗಳೇ. ಬೆಂಗಳೂರಿನ ವೈಟ್ಫೀಲ್ಡ್ ಸಂಪೂರ್ಣವಾಗಿ ಕಲ್ಟ್ಮಯವಾಗಿತ್ತು. ಯಾಕೆ ಅಂದ್ಕೊಂಡಿದ್ದೀರಾ? ಪ್ರತಿಷ್ಠಿತ ಕಲ್ಟ್ ಫಿಟ್ನೆಸ್ ಕಾರ್ನಿವಲ್ KTPO ಆವರಣದಲ್ಲಿ ಅದ್ದೂರಿಯಾಗಿ ನಡೆದಿದೆ. So easy on your body, but that is exactly what we're here for. We're here to challenge your core, we're here to challenge your stamina, and of course, look at who is going to be the strongest here. 5,000ಕ್ಕೂ ಹೆಚ್ಚು ಜನರ ಫಿಟ್ನೆಸ್ ಹಬ್ಬ. ಬರೋಬ್ಬರಿ 5,000ಕ್ಕೂ ಹೆಚ್ಚು ಮಂದಿ ಫಿಟ್ನೆಸ್ ಉತ್ಸಾಹಿಗಳು ಈ ಕಾರ್ನಿವಲ್ನಲ್ಲಿ ಭಾಗವಹಿಸಿದರು. ವಿಶೇಷ ಅಂದರೆ ಇಲ್ಲಿ ಕೇವಲ ಯುವಕರು ಮಾತ್ರವಲ್ಲ, 60 ದಾಟಿದ ಹಿರಿಯರು ಕೂಡ ಅಷ್ಟೇ ಉತ್ಸಾಹದಿಂದ ಭಾಗವಹಿಸಿದ್ದು ಈ ಕಾರ್ನಿವಾಲ್ನ ಹೈಲೈಟ್ ಆಗಿತ್ತು. ಫಿಟ್ನೆಸ್ ಅಂದರೆ ಕೇವಲ ಜಿಮ್ ಅಲ್ಲ, ಅದೊಂದು ಸಂಭ್ರಮ ಅಂತ ಈ ಜನಸೋಮ ತೋರಿಸಿಕೊಟ್ಟಿದೆ. ಈ ಕಾರ್ಯಕ್ರಮದ ಮೆರುಗು ಹೆಚ್ಚಿಸಿದ್ದು ನಮ್ಮ ನೆಚ್ಚಿನ ಸೆಲೆಬ್ರಿಟಿಗಳು. ಬಾಲಿವುಡ್ ಬ್ಯೂಟಿ ಮಲೈಕಾ ಅರೋರಾ ಅವರ ಸ್ಪೆಷಲ್ ಯೋಗ ಸೆಷನ್ನಿಂದ ಹಿಡಿದು ಸೆಲೆಬ್ರಿಟಿ ಟ್ರೈನರ್ ಯಾಸ್ಕಿನ್ ಖಾರ್ಚಿವಾಲಾ ಅವರ ಜೊತೆ ಮ್ಯಾಟ್ ಪಿಲಾಟೆಸ್ ಜೊತೆಗೆ ಕಲ್ಟ್ ಸಹ ಸಂಸ್ಥಾಪಕ ರಿಷಬ್ ತೇಲಾಂಗ್ ನಡೆಸಿಕೊಟ್ಟ ಸ್ಟ್ರೆಂತ್ ಮಾಸ್ಟರ್ ಕ್ಲಾಸ್ ಕೂಡ ಇಲ್ಲಿತ್ತು. ಇದು ಕೇವಲ ಬೆವರುವ ಜಾಗವಾಗಿರಲಿಲ್ಲ. ಇಲ್ಲಿ ಮನಸ್ಸಿಗೆ ಶಾಂತಿ ನೀಡೋ ಶಾಡೋ ಯೋಗ, ಕ್ರಿಯೇಟಿವ್ ಆದ ಆರ್ಟ್ ರಿಸರ್ಚ್ ಸೆಷನ್ಗಳು ಮತ್ತು ಕಾಫಿ ಪ್ರಿಯರಿಗಾಗಿ ಕಾಫಿ ಮಿಕ್ಸಾಲಜಿ ಕೂಡ ಇತ್ತು. ಅಂದರೆ ಫಿಸಿಕಲ್ ಫಿಟ್ನೆಸ್ ಜೊತೆಗೆ ಮೆಂಟಲ್ ವೆಲ್ನೆಸ್ಗೂ ಇಲ್ಲಿ ಒತ್ತು ನೀಡಲಾಗಿತ್ತು. ನೋಡಿದ್ರಲ್ಲ, ಫಿಟ್ನೆಸ್ ಅನ್ನೋದು ಬೋರ್ ಆಗಿರಬಾರ್ದು, ಅದು ಕಿಕ್ಕು ಕೊಡಬೇಕು ಅನ್ನೋದಕ್ಕೆ ಈ ಕಲ್ಟ್ ಫಿಟ್ನೆಸ್ ಕಾರ್ನಿವಲ್ ಸಾಕ್ಷಿ. ನೀವು ಈ ಬಾರಿ ಮಿಸ್ ಮಾಡ್ಕೊಂಡಿದ್ದೀರಾ? ಚಿಂತೆ ಬೇಡ, ಮುಂದಿನ ಬಾರಿ ನೀವು ಕೂಡ ನಮ್ಮ ಜೊತೆ ಈ ಈವೆಂಟ್ನಲ್ಲಿ ಪಾಲ್ಗೊಳ್ಳಿ. ಆದರೆ ಅದಕ್ಕಿಂತ ಮುಂಚೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾಗಿದ್ದರೆ ಜಸ್ಟ್ ಲೈಕ್ ಮಾಡಿ, ಅಷ್ಟೇ ಅಲ್ಲದೆ ಶೇರ್ ಮಾಡಿ.